ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಸಜ್ಕದ ಹೋಳಿಗೆ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಂಡು ಬರ್ತೀನಿ, ಬನ್ನಿ. ಇದು ಮೈದಾ ಹಿಟ್ಟಿದೆ. ಇದರಲ್ಲಿ 2 ಬಟ್ಲು ಮೈದಾ ಹಿಟ್ಟು ತೊಗೊಂಡೆ ನಾನು. ಸ್ವಲ್ಪ ಉಪ್ಪು ಹಾಕೋತೀನಿ, ಸ್ವಲ್ಪ ನೀರು ಹಾಕೊಂಡು ನಾದ್ಕೋತೀನಿ. ಸ್ವಲ್ಪ ಮೆತ್ತಗೆ ನಾದ್ಕೋಬೇಕು. ಇದನ್ನು ಇಷ್ಟು ಮೆತ್ತಗೆ ನಾದಿಟ್ಕೊಂಡೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ನಾದ್ಕೋತೀನಿ. ನೋಡಿ, ಈಗ 1 ಗಂಟೆ ನಾನು ನೆನೆಲಿಕ್ಕೆ ಬಿಡ್ತೇನೆ. ಇದನ್ನು ಒಂದು ಬಾಳಿಗೆ ಇಟ್ಕೊಂಡೀನಿ. ಸ್ವಲ್ಪ ತುಪ್ಪ ಹಾಕೋತೀನಿ. 1 ಕಪ್ ರವೆ ಹಾಕೋತಾ ಇದ್ದೀನಿ. ಇದು ಬಾಂಬೆ ರವೆ. ನಾನು ಇಟ್ಕೊಂಡು ಹುರ್ಕೋತೀನಿ ನಾನು ಇದನ್ನು. ನೋಡಿ, ಇದನ್ನು ಹುರಿದು ಇಟ್ಕೊಂಡೀನಿ. ನೋಡಿ, ಒಂದು ಪಾತ್ರೆ ಇಟ್ಕೊಂಡೀನಿ. 2 ಗ್ಲಾಸ್ ನೀರು ಹಾಕೋತೀನಿ ನಾನು. ಈಗ ಬೆಲ್ಲ ಹಾಕ್ತಾ ಇದ್ದೀನಿ ಇಷ್ಟ. ಸ್ವಲ್ಪ ಕುದಿಸ್ಕೋತೀನಿ ನಾನು ಇದನ್ನು. ಸ್ವಲ್ಪ ಕುದಿಬೇಕಿದ್ದು ಬೆಲ್ಲ ಕರಗೋವರೆಗೂ. ನೋಡಿ, ನೀರು ಕುದೀತಾ ಇದೆ. ಈಗ ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹಾಕ್ತಾ ಇದ್ದೀನಿ ಹುರ್ಕೊಂಡು ಇಟ್ಕೊಂಡಿರೋದು. ನೋಡಿ, ಈ ಥರ ಆಗಿದೆ. ಇದು ಸ್ವಲ್ಪ ಕುದಿಸೋಕೆ ಇಡ್ತೇನೆ ನಾನೀಗ. ಇದಾಗಿದೆ ನೋಡಿರಿ. ಈಗ ಸ್ವಲ್ಪ ಹೊತ್ತು ಆರಬೇಕಿದು. ನೋಡಿ, ಇದು 1 ಗಂಟೆ ಆಗೈತಿ, ನೆನೆದೈತೆ ನೋಡ್ರಿ. ಇದು ಈ ಥರ ಹುಳಿ ಮಾಡಿ ಇಟ್ಕೊಂಡೇನೆ ನಾನು. ಇಷ್ಟಿಷ್ಟು ಹುಳಿ ಮಾಡ್ಕೋಬೇಕು. ಇದನ್ನು ಉಂಡೆಗಳನ್ನು ಮಾಡಿಕೊಂಡು ಈ ಥರ ಮಾಡಿಕೊಂಡು ತುಂಬ್ಕೋತೀನಿ ನಾನು. ಈ ಥರ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡಿ ಇಟ್ಕೋತೀನಿ ನಾನು. ಈಗ ಎಲ್ಲ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೋತೀನಿ ನಾನು. ಈಗ ಈ ಹೋಳಿಗೆ ಹಾಕೋತೀನಿ. ನೋಡಿ, ಎಷ್ಟು ಚಂದ ಉಬ್ಬಿ ಬರತ್ತಾ ಇವು. ನೋಡಿ, ಈ ಥರ ಉಬ್ಬಿ ಬರಬೇಕು ಇವು ಹೋಳಿಗೆ. ಇದಾಗಿದೆ, ತಕ್ಕೋತೀನಿ ನಾನು. ನೋಡಿ ಫ್ರೆಂಡ್, ಈ ಥರ ಮಾಡಿದ್ದೀನಿ ನಾನು. ಎಷ್ಟು ಸಾಫ್ಟಾಗಿ ಬಂದಾವು. ನೋಡಿ, ಈ ಥರ ಸಾಫ್ಟಾಗಿ ಬಂದಾವು ಹೋಳಿಗೆ. ನೋಡಿ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.